ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಜನವರಿ 4 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 20 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳುತ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳೋದು ಏನು ಅಂತಂದರೆ ದ ನೋಟಿಸ್. ಸೊ ಈ ಒಂದು ಕ್ಲಾಸ್ ನಿಮಗೆ ಜಸ್ಟ್ 10 ನಿಮಿಷ ಇರುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಇಮೋಯ್ನು ಎರ್ತಪ್ಪ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಯಾವ ರಾಜ್ಯದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ? ಯಾವುದು ಈ ಒಂದು ಇಮೋಯ್ನು ಎರ್ತಪ್ಪ ಅನ್ನೋದು? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ಮಿಜೋರಾಂ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಸರ್? ಯಾವುದು ಅಂತ ಕೇಳಿದ್ರೆ, ಈ ತೇಲುವ ಲೇಕನ್ನು ಹೊಂದಿರತಕ್ಕಂತಹ, ತೇಲುವ ಸರೋವರವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವ ರಾಜ್ಯ? ಈ ಮಣಿಪುರ ರಾಜ್ಯ ಅಂತ ಹೇಳ್ತೀವಿ ಸರ್ನ. ಈ ಒಂದು ಮಣಿಪುರ ರಾಜ್ಯದಲ್ಲಿ ಈ ಇಮೋಯ್ನು ಎರ್ತಪ್ಪ ಎಂಬ ಒಂದು ಉತ್ಸವವನ್ನು ಆಚರಿಸಲಾಗ್ತದೆ ಸರ್ನ. ಯಾವ ತಿಂಗಳಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ, ಇದೇ ಒಂದು ಜನವರಿ ತಿಂಗಳಲ್ಲಿ ಇದನ್ನು ಆಚರಿಸಲಾಗ್ತದೆ. ಸೊ ಅದಕ್ಕೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಸೊ ಈ ಒಂದು ಕ್ವಶನ್ ಸಹ ನಿಮಗೆ SSCಯಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಓಕೆ, ಯಾವುದು ಈ ಒಂದು ಇಮೋಯ್ನು ಎರ್ತಪ್ಪ ಅನ್ನೋದು? ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಸ್ಸಾಮಲ್ಲಿ ನಿಮ್ಗೆ ಕಂಡುಬರ್ತಕ್ಕಂಥದ್ದು ಉತ್ಸವ ಯಾವ್ದು? ಅಂಬುಬಾಚಿ ಮೇಳ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಅಂಬುಬಾಚಿ ಮೇಳ? ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಈ ಅಂಬುಬಾಚಿ ಮೇಳ ಯಾವ ತಿಂಗಳಲ್ಲಿ ನಡೀತದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ ಈ ಜುಲೈ ತಿಂಗಳಲ್ಲಿ ಈ ಒಂದು ಅಂಬುಬಾಚಿ ಮೇಳ ನಡೀತದೆ ಪ್ರತಿ ವರ್ಷ ಅಂತ ಹೇಳಬೇಕಾಗತ್ತೆ. ಓಕೆ, ಸೊ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ಅಂಬುಬಾಚಿ ಮೇಳ ನಡೀತದೆ. ಎಲ್ಲಿ? ಈ ಒಂದು ಅಸ್ಸಾಮಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಯಾವ ದೇವಿ? ಕಾಮಾಕ್ಷಿ ಅಂತ ಹೇಳ್ತೀವಿ ಸರಿನಾ. ಓಕೆ, ಕಾಮಾಖ್ಯ ಟೆಂಪಲ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಮೇಘಾಲಯದಲ್ಲಿ ಏನು ಕೇಳ್ಬೋದು ನಿಮಗೆ? ಓಕೆ, ಸೊ ಲಾಸ್ಟ್ ನಿನ್ನೆ ನಡೆದಿರ್ತಕ್ಕಂಥ ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲೂ ಸಹ ಈ ಒಂದು ಮೇಘಾಲಯದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದ. ಏನಂತ ಕೇಳಿದ್ದ ಅಂತಂದರೆ, ಈ ಕೆಳಗಿನ ಯಾವ ರಾಜ್ಯ ಅರಿಶಿಣವನ್ನು GI ಟ್ಯಾಗ್ ಪಡೆದಿದೆ ಅಂತ ಕೇಳಿದ. ಓಕೆ, ಈ ಒಂದು ಅರಿಶಿಣವನ್ನು GI ಟ್ಯಾಗ್ ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಮೇಘಾಲಯ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಡಿಶಾವೂ ಸಹ ಈ ಒಡಿಶಾದ ಅರಿಶಿಣಕ್ಕೂ ಸಹ GI ಟ್ಯಾಗ್ ಸಿಕ್ಕಿದೆ. ಆ್ಯಂಡ್ ದೆನ್ ಈ ಒಂದು ತೆಲಂಗಾಣದ ಅರಿಶಿಣಕ್ಕೂ ಸಹ ಈ GI ಟ್ಯಾಗ್ ಸಿಕ್ಕಿದೆ. ಯಾವುದು? ತೆಲಂಗಾಣ ಅಂತ ಹೇಳ್ತೀವಿ, ಒಡಿಶಾ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಒಂದು ಮೇಘಾಲಯ ಅಂತ ಹೇಳ್ತೀವಿ. ಸೊ ಅಲ್ಲಿ ಆಪ್ಷನಲ್ಲಿ ಯಾವುದಿತ್ತು ಅಂದರೆ ಮೇಘಾಲಯ ಇತ್ತು. ಸೊ ಅದಕ್ಕೆಲ್ಲ ನಾವು ಮೇಘಾಲಯ ಅಂತ ಹೇಳಬೇಕಾಗುತ್ತೆ. ಸೊ ನಿಮಗೇನಾದರೂ ಆಪ್ಷನ್ ತೆಲಂಗಾಣ ಅಂತ ಕೊಟ್ಟನ, ಹೌದು ನೀವು ತೆಲಂಗಾಣ ಅಂತ ಹಾಕಬೇಕಾಗುತ್ತೆ. ಓಕೆ, ಇಲ್ಲಾಂದರೆ ಒಡಿಶಾ ಕೊಟ್ಟನ ಒಡಿಶಾ ಅಂತ ಹಾಕಬೇಕಾಗುತ್ತೆ. ಯಾಕಂದರೆ ಆ ಒಡಿಶಾದು ಸಹ GI ಟ್ಯಾಗ್ ಪಡೆದಿದೆ. ಯಾವುದು? ಈ ಒಂದು ಅರಿಶಿಣ ಅಂತ ಹೇಳ್ತೀವಿ, ಈ ಒಂದು ಟರ್ಮರಿಕ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 2025 ಇಫ್ಕೋ ಸಾಹಿತ್ಯ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾಗಿದ್ದವರು ಯಾರು ಅಂತ ಕೇಳಿದ್ದೇನೆ ಸರ್. ಯಾರು ಈ ಒಂದು ಇಫ್ಕೋ ಸಾಹಿತ್ಯ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಸರ್? ಅರುಂಧತಿ ರಾಯ್ ಅವರು ಆಪ್ಷನ್ ಬಿ, ಮೈತ್ರೇಯಿ ಪುಷ್ಪ ಅವರು ಆಪ್ಷನ್ ಸಿ, ಅಮಿತಾವ್ ಘೋಷ್ ಅವರು ಆಪ್ಷನ್ ಡಿ ಏನಿದೆ ಅಂದರೆ ಸುಧಾ ಮೂರ್ತಿ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ ಮೈತ್ರೇಯಿ ಪುಷ್ಪ. ಯಾರು ಸರ್? ಈ ಒಂದು ಮೈತ್ರೇಯಿ ಪುಷ್ಪನವರು ನೆನ್ಪಿಟ್ಕೊಳ್ಳಿ. ಈ ಇಫ್ಕೋ ಯಾವುದು? ಈ ಒಂದು ಇಫ್ಕೋ ಸಾಹಿತ್ಯ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಮ್ಮ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಮೈತ್ರೇಯಿ ಪುಷ್ಪ ಅವರು ಅಂತ ಹೇಳ್ತೀವಿ. ಯಾರು? ಮೈತ್ರೇಯಿ ಪುಷ್ಪ. ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಇದೆ ಆ್ಯಂಡ್ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ಈ ಅರುಂಧತಿ ರಾಯ್ ಅವರು ಇಂಪಾರ್ಟೆಂಟ್ ಇದಾರಲ್ಲ, ಏನು ಕೇಳ್ಬೋದು ನಿಮಗೆ ಈ ಅರುಂಧತಿ ರಾಯ್ ಅವ್ರ ಮೇಲೆ? ಸೊ ರೀಸೆಂಟಾಗಿ ಇವ್ರದ್ದೊಂದು ಬುಕ್ ರಿಲೀಸ್ ಆಗಿದೆ 2025 ಯಾವುದು? ಮದರ್ ಮೇರಿ ಕಮ್ಸ್ ಟು ಮೀ ಅನ್ನುವ ಪುಸ್ತಕ. ಓಕೆ, ಯಾವುದು? ಮದರ್ ಮೇರಿ ಕಮ್ಸ್ ಟು ಮೀ ಅನ್ನುವ ಪುಸ್ತಕ ಯಾರ್ದು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗುತ್ತೆ ಅರುಂಧತಿ ರಾಯ್ ಅವರ ಒಂದು ಪುಸ್ತಕವಾಗಿದೆ ಅಂತ. ಓಕೆ, ಯಾವುದು? ಈ ಅರುಂಧತಿ ರಾಯ್ ಅವ್ರದ್ದು. ಆ್ಯಂಡ್ ದೆನ್ ಇವರ ಒಂದು ಫೇಮಸ್ ಪುಸ್ತಕವೂ ಸಹ ಇದೆ. ಯಾವುದು? ನಿಮ್ಗೆ ಗೊತ್ತಿರುತ್ತೆ. ಯಾವುದು? ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕ ಯಾರ್ದು ಅಂತ ಕೇಳಿದ್ರೆ ಇದೇ ಅರುಂಧತಿ ರಾಯ್ ಅವ್ರದ್ದು ಅಂತ ಹೇಳ್ತೀವಿ ಸರ್. ಅದು ಸಹ ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಯಾವ ನಗರಗಳ ನಡುವೆ ಸಂಚರಿಸಲಿದೆ? ಇದನ್ನು ನಾನು ನಿಮಗೆ ನಿನ್ನೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೇ ಹೇಳಿದ್ದೆ. ಯಾವುದು ಅಂತ ಹೇಳ್ಬೋದಾ? ಯಾವುದು? ಈ ಒಂದು ಕಲ್ಕತ್ತಾ ಟು ಗುವಾಹಟಿ ಅಂತ ಹೇಳ್ತೀವಿ ಸರ್. ಈ ಒಂದು ಕಲ್ಕತ್ತಾ ಟು ಗುವಾಹಟಿ. ಸೊ ಎಕ್ಸಾಕ್ಟ್ ನಿಮಗೆ ಏನಾದರೂ ಪ್ಲೇಸ್ ಹೇಳೋದಾದ್ರೆ ಕಲ್ಕತ್ತಾದ ಹೌರಾ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಕಲ್ಕತ್ತಾದ ಹೌರಾ ಬಂದರಿನಿಂದ ಈ ಗುವಾಹಟಿ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಇದು ಎಷ್ಟು ಸ್ಪೀಡಲ್ಲಿ ಚಲಿಸ್ತದೆ ಅಂತ ಕೇಳಿದ್ರೆ 180 km/h ಅಲ್ಲಿ ಇದು ಚಲಿಸ್ತದೆ ಸರ್. ಎಷ್ಟು? 180 km/h ಅಲ್ಲಿ ಇದು ಚಲಿಸ್ತದೆ. ಯಾವುದು? ಈ ಒಂದು ವಂದೇ ಭಾರತ್ ಸ್ಲೀಪರ್ ರೈಲು. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸ್ಲೀಪರ್ ರೈಲು ಕಲ್ಕತ್ತಾ ಟು ಗುವಾಹಟಿ ಮಧ್ಯೆ ಇದು ಅದು ಹೋಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಉಸ್ಮಾನ್ ಖ್ವಾಜಾ ಯಾವ ದೇಶದ ಆಟಗಾರ ಅಂತ ಕೇಳಿದ್ದೇನೆ ಸರ್. ಈ ಒಂದು ಉಸ್ಮಾನ್ ಖ್ವಾಜಾ ಅವರು, ಇವ್ರು ನೀವು ನೋಡಿರ್ತೀರಾ. ಓಕೆ, ಸೊ ಟೆಸ್ಟಲ್ಲಿ ನೋಡಿರ್ತೀರಾ, ಒನ್ ಡೇಲಿ ನೋಡಿರ್ತೀರಾ. ಸೊ ಇವ್ರು ನೀವು ನೋಡಿರ್ತೀರಾ. ಯಾವ ದೇಶದವರು ಸರ್? ಪಾಕಿಸ್ತಾನದವರ. ಓಕೆ, ಹೆಸರು ಕೇಳಿದ್ರೆ ನಿಮಗೆ ಪಾಕಿಸ್ತಾನ ಅನಿಸುತ್ತೆ, ಬಟ್ ಪಾಕಿಸ್ತಾನ ಟಿಕ್ ಹಾಕಬೇಡಿ. ಯಾಕೆಂದರೆ ಇವರು ಮೂಲತಃ ಪಾಕಿಸ್ತಾನದವರು, ಬಟ್ ಇವರು ಪಾಕಿಸ್ತಾನಕ್ಕಾಗಿ ಕ್ರಿಕೆಟ್ ಆಡುವುದಿಲ್ಲ. ಸೊ ಬದಲಾಗಿ ಇವರು ಆಸ್ಟ್ರೇಲಿಯಾ ತಂಡದ ಓಪನರ್ ಆಗಿದ್ದಾರೆ. ಯಾರು? ಈ ಒಂದು ಉಸ್ಮಾನ್ ಖ್ವಾಜಾ ಅವರು ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಯಾರು? ಉಸ್ಮಾನ್ ಖ್ವಾಜಾ ಯಾವ ದೇಶದ ಆಟಗಾರರು? ಈ ಆಸ್ಟ್ರೇಲಿಯಾ ದೇಶದ ಕ್ರಿಕೆಟ್ ಆಟಗಾರ ಆಗಿದ್ದಾರೆ. ಸೊ ಇವರು ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ಈ ಒಂದು ನಿವೃತ್ತಿ ಘೋಷಿಸಿದ ಮೇಲೆ ನಿಮಗೆ ಎಲ್ಲೆಲ್ಲಿ ಕೇಳ್ತಾನೆ ಅಂದರೆ SSCಯಲ್ಲಿ ಕೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ
RRB ಎಕ್ಸಾಮಲ್ಲೂ ಸಹ ಕೇಳ್ತಾನೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನಿಮಗೆ ಈ ರೀತಿ ರಿಟೈರ್ಮೆಂಟ್ ಆಗಿರೋದು ನಿಮಗೆ ಕೇಳೋದು ಸ್ವಲ್ಪ ಕಡಿಮೆ. ಓಕೆ, ಬಟ್ ನಿಮಗೆ ಸೆಂಟ್ರಲಲ್ಲಿ ಕೇಳ್ತಾನೆ ಈ ರೀತಿಯ ಪ್ರಶ್ನೆನ. ನೆನ್ಪಿಟ್ಕೊಳ್ಳಿ, ಯಾರು ಉಸ್ಮಾನ್ ಖ್ವಾಜಾ, ನಾಟ್ ಪಾಕಿಸ್ತಾನ್, ಹಿ ಈಸ್ ಅ ಆಸ್ಟ್ರೇಲಿಯನ್ ಪ್ಲೇಯರ್ ಅಂತ ಹೇಳಬೇಕಾಗುತ್ತೆ. ಯಾವುದು ಆಸ್ಟ್ರೇಲಿಯನ್ ಪ್ಲೇಯರ್ ಅಂತ. ಆ್ಯಂಡ್ ನೆಕ್ಸ್ಟ್ ಸ್ಟಾರ್ಕ್, ಮಿಚೆಲ್ ಸ್ಟಾರ್ಕ್ ಯಾವ ದೇಶದವರು? ಇದೇ ಆಸ್ಟ್ರೇಲಿಯಾ. ಆ್ಯಂಡ್ ದೆನ್ ಈ ನಮ್ಮ ಪ್ಯಾಟ್ ಕಮಿನ್ಸ್ ಅವರು ಯಾವ ದೇಶದವರು? ಇದೇ ಆಸ್ಟ್ರೇಲಿಯಾದವರು. ಓಕೆ, ಸೊ ಅವ್ರನ್ನ ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಟ್ರೆವಿಸ್ ಹೆಡ್ ಯಾರು ಸಹ ಮರೆಯಲ್ಲ, ಸೊ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾರು ಇದೇ ಆಸ್ಟ್ರೇಲಿಯಾ ತಂಡದ ಆಟಗಾರರಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಆ್ಯಂಡರ್ಸನ್ ಅಂತ. ಓಕೆ, ಈ ಆ್ಯಂಡರ್ಸನ್ ಅವರು ಸಹ ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಯಾರು? ಆ್ಯಂಡರ್ಸನ್ ಅಂತ ಹೇಳ್ತೀವಿ ಸರ್. ಈ ಒಂದು ಆ್ಯಂಡರ್ಸನ್ ಅವರು ಯಾವ ದೇಶದವರು ಅಂತ ಕೇಳಿದ್ರೆ ಯಾವಾಗ ನೀವು ಹೇಳಬೇಕಾಗುತ್ತೆ ಇಂಗ್ಲೆಂಡ್ ತಂಡದ ಆಟಗಾರರು ಇವರು ಅಂತ. ಸೊ ಇವರು ಬೌಲರ್ ಆಗಿದ್ರಾ, ಬ್ಯಾಟ್ಸ್ಮನ್ ಆಗಿದ್ರಾ? ಸೊ ಇವಾಗ ನೀವು ಹೇಳಬೇಕಾಗುತ್ತೆ ಅವರು ಬೌಲರ್ ಆಗಿದ್ರು. ಯಾರು? ಈ ಒಂದು ಆ್ಯಂಡರ್ಸನ್ ಅವರು. ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಇಂಡಿಯಾ ಮತ್ತು ಇಂಗ್ಲೆಂಡ್ನ ಟೆಸ್ಟ್ ಸೀರೀಸ್ಗೆ ರೀಸೆಂಟಾಗಿ ನೇಮ್ನ ಚೇಂಜ್ ಮಾಡಿದ್ದಾರೆ. ಯಾವ ನೇಮ್ ಚೇಂಜ್ ಮಾಡಿದ್ದಾರೆ ಹೇಳ್ಬೋದಾ? ಯಾವುದು? ಈ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಅಂತ. ಯಾವುದು? ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಅಂತ ಮಾಡಿದ್ದಾರೆ. ಸೊ ಆಂಡರ್ಸನ್ ಇವರೇ ಯಾರು? ಇಂಗ್ಲೆಂಡ್ ತಂಡದ ಆಟಗಾರರು. ಈ ಒಂದು ತೆಂಡೂಲ್ಕರ್ ಯಾರು? ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಇವರಿಬ್ಬರ ಹೆಸರ ಮೇಲೆ ಆ ಒಂದು ಲೀಗ್ಗೆ ಮೀನ್ಸ್ ಆ ಒಂದು ಟೆಸ್ಟ್ ಮ್ಯಾಚ್ಗೆ ಹೆಸರನ್ನು ಮೊದಲು ನಾಮಕರಣವನ್ನು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಯಾರು ನೇಮಕಗೊಂಡಿದ್ದಾರೆ ಸರ್ ಹೇಳ್ಬೋದಾ? ಯಾರು ನೇಮಕಗೊಂಡಿದ್ದಾರೆ? ಯಾರು ಅಂತ ಕೇಳಿದ್ರೆ ಈ ಶ್ರೀನಿವಾಸನ್ ಅವರು ನೇಮಕಗೊಂಡಿದ್ದಾರೆ. ಯಾರು? ಎಸ್ ಶ್ರೀನಿವಾಸನ್ ಅಂತ ಹೇಳ್ತೀವಿ ಸರ್. ಸೊ ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕೆ ಇದು ರಿಪೀಟ್ ಆಗಿದೆ, ಮತ್ತೆ ಕ್ವಶನ್ ತಂದಿದ್ದೀನಿ ಅಂದರೆ ಸೊ ಇದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಭಾರತೀಯ ವಾಯುಪಡೆಯ ಉಪ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಓಕೆ, ಇದು ಸಹ ನಿಮಗೆ ರಿಪೀಟ್ ಇದೆ ಕ್ವಶನ್. ಯಾರು? ಈ ಒಂದು ನಾಗೇಶ್ ಕಪೂರ್ ಅವರು ಅಂತ ಹೇಳ್ತೀವಿ. ಯಾರು? ನಾಗೇಶ್ ಕಪೂರ್ ಅವರು. ಆ್ಯಂಡ್ ನೆಕ್ಸ್ಟ್ 44ನೇ ಜೂನಿಯರ್ ನ್ಯಾಷನಲ್ ಖೋ ಖೋ ಚಾಂಪಿಯನ್ಶಿಪ್ ಎಲ್ಲಿ ಉದ್ಘಾಟನೆಗೊಂಡಿದೆ ಅಂತ ಕೇಳಿದ್ದೇನೆ ಸರ್. ಯಾವುದು? ಈ ಒಂದು 44ನೇ ಜೂನಿಯರ್ ನ್ಯಾಷನಲ್ ಖೋ ಖೋ ಚಾಂಪಿಯನ್ಶಿಪ್ ಎಲ್ಲಿ ಉದ್ಘಾಟನೆಗೊಂಡಿದೆ ಸರ್? ನವದೆಹಲಿಯಾ? ಇಲ್ಲ, ನವದೆಹಲಿ ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಾವು ಹೇಳಬೇಕಾಗುತ್ತೆ ಈ ಒಂದು ಬೆಂಗಳೂರು ಅಂತ. ಯಾವುದು? ಈ ಒಂದು ಬೆಂಗಳೂರು. ಸೊ ಇದು ನೀವು ಸ್ಟೇಟ್ ಗೌರ್ಮೆಂಟ್ ಅವರಿಗೂ ಸಹ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆಯೋರಿಗೂ ಸಹ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಖೋ ಖೋ ರೀಸೆಂಟಾಗಿ ಲಾಸ್ಟ್ ಫಸ್ಟ್ ವರ್ಲ್ಡ್ ಕಪ್ನ ನಾವೇ ಗೆದ್ದಿದ್ವಿ. ಸೊ ಅದಕ್ಕೆ ಇದು ಜೂನಿಯರ್ ಆಗಿರಲಿ, ಸೀನಿಯರ್ ಆಗಿರಲಿ, ಬೇರೆ ಬೇರೆ ಯಾವುದೇ ಇತ್ತಾದರೂ ಸಹ ನಿಮಗೆ ಫೋಕಸ್ ಮಾಡಿ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನೈಋತ್ಯ ವಾಯು ಕಮಾಂಡ್ನ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ? ಈ ಒಂದು ನೈಋತ್ಯದಲ್ಲಿ ಯಾರು ಅಂತ ಕೇಳಿದ್ರೆ ಈ ಒಂದು ತೇಜೇಂದರ್ ಸಿಂಗ್ ಅಂತ ಹೇಳ್ತೀವಿ. ಯಾರು? ಈ ಒಂದು ತೇಜೇಂದರ್ ಸಿಂಗ್ ಅವರು. ಯಾವುದರಲ್ಲಿ? ಈ ಒಂದು ನೈಋತ್ಯದಲ್ಲಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ವಿಶ್ವದಲ್ಲೇ ಮೊದಲ ಬಾರಿಗೆ ಕಾನೂನು ಹಕ್ಕುಗಳನ್ನು ಪಡೆದ ಕೀಟ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಯಾವುದು ಸರ್ ಆ ಒಂದು ಕೀಟ ಕಾನೂನು ಹಕ್ಕುಗಳನ್ನು ಪಡೆದಿದೆ ಅಂತ? ಅದು ಯಾವುದು ಅಂತ ಕೇಳಿದ್ರೆ ಈ ಒಂದು ಅಮೆಜಾನ್ನ ಕುಟುಕಿಲ್ಲದ ಜೇನುನೊಣಗಳು ಅಂತ ಹೇಳ್ತೀವಿ. ಯಾವುದು? ಈ ಒಂದು ಅಮೆಜಾನ್ನ ಕುಟುಕಿಲ್ಲದ ಜೇನುನೊಣಗಳೇನಿದಾವಲ್ವಾ, ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾನೂನು ಹಕ್ಕುಗಳನ್ನು ಪಡೆದಿರತಕ್ಕಂತಹ ಕೀಟಗಳಾಗಿದ್ದಾವೆ. ಯಾವುದು? ಈ ಒಂದು ಅಮೆಜಾನ್ನ ಕುಟುಕಿಲ್ಲದ ಜೇನುನೊಣಗಳು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಹಾಗಾದರೆ ಅವುಗಳಿಗೆ ಈ ಕಾನೂನು ಹಕ್ಕುಗಳನ್ನು ನೀಡಿರ್ತಕ್ಕಂತಹ ದೇಶ ಯಾವುದು ಸರ್? ಯಾವ ದೇಶ ನೀಡಿದೆ? ಯಾವ ದೇಶ ಅಂತಂದರೆ ಈ ಒಂದು ಪೇರು ದೇಶ ನೀಡಿದೆ. ಯಾವ ದೇಶ? ಈ ಒಂದು ಪೇರು ದೇಶ. ಎಲ್ಲಿ ಕಂಡುಬರುತ್ತೆ ಇದು ಸೌತ್ ಅಮೆರಿಕಾದಲ್ಲಿ ಇದು ಕಂಡುಬರುತ್ತೆ. ಓಕೆ, ಅದರಲ್ಲಿ ಕಂಡುಬರುತ್ತೆ ಅಂದರೆ ಸೌತ್ ಅಮೆರಿಕಾ ಖಂಡದಲ್ಲಿ ಈ ಒಂದು ಪೇರು ಎಂಬ ದೇಶ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಯುರೋವನ್ನು ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಂಡ ಯುರೋ ವಲಯದ 21ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಯುರೋ ಅನ್ನೋದು ಏನಾಗಿದೆ ಸರ್? ಇವಾಗ ನಮ್ಮ ಭಾರತದಲ್ಲಿ ರೂಪಾಯಿ ಇದೆ ಅಲ್ವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಪಾಕಿಸ್ತಾನದಲ್ಲಿ ರೂಪಾಯಿ ಇದೆ. ಆ್ಯಂಡ್ ದೆನ್ ಶ್ರೀಲಂಕಾದಲ್ಲಿ ಶ್ರೀಲಂಕನ್ ರುಪಿ ಇದೆ. ಆ್ಯಂಡ್ ದೆನ್ ಈ ಒಂದು ಬಾಂಗ್ಲಾದೇಶದಲ್ಲಿ ಟಾಕಾ ಇದೆ. ಆ್ಯಂಡ್ ದೆನ್ ಈ ಒಂದು USA ಅಲ್ಲಿ ಡಾಲರ್ ಅಂತ ಇದೆ. ಆ್ಯಂಡ್ ದೆನ್ ಈ UK ಅಲ್ಲಿ ಪೌಂಡ್ ಅಂತ ಇದೆ. ಸೊ ಹಾಗೆ ಈ ಒಂದು ಯುರೋಪಲ್ಲಿ ಯೂರೋ ಅಂತ ಒಂದು ನಾಣ್ಯ ಕಂಡುಬರುತ್ತೆ, ಆ ಒಂದು ರುಪಿ ಕಂಡುಬರುತ್ತೆ, ಮೀನ್ಸ್ ಅದು ಕಾಯಿನ್ ಕಂಡುಬರುತ್ತೆ. ಸೊ ಮೀನ್ಸ್ ಕರೆನ್ಸಿ ಅಂತ ಹೇಳ್ತೀವಿ. ಸೊ ಅದು 21ನೇ ಸದಸ್ಯ ರಾಷ್ಟ್ರ ಯಾವುದು ಅದನ್ನೇ ಚೂಸ್ ಮಾಡ್ಕೊಂಡಿದೆ ಅಂತ ಕೇಳಿದ್ದೇನೆ. ಯಾವುದಾಗುತ್ತೆ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಬಲ್ಗೇರಿಯಾ. ಓಕೆ, ಯಾವುದು? ಬಲ್ಗೇರಿಯಾ. ಒಂದು ಸಾಂಗಲ್ಲಿ ಸಹ ಕೇಳ್ತೀರಲ್ವಾ ನೀವು, ಬಲ್ಗೇರಿಯಾ ಅಂತ. ಓಕೆ, ಅದೇ ಬಲ್ಗೇರಿಯಾನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಣಿಪುರದಲ್ಲಿ ಆಚರಿಸಲಾಗುವ ಇಮೋಯ್ನು ಇರ್ತಪ್ಪ ಯಾವ ರೀತಿಯ ಹಬ್ಬವಾಗಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ರೀತಿಯ ಹಬ್ಬವಾಗಿದೆ ಇದೊಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉತ್ಸವವಾಗಿದೆ. ಹೆಸರನ್ನ ಯಾವುದು? ಈ ಒಂದು ಇಮೋಯ್ನು ಇರ್ತಪ್ಪ ಅನ್ನೋದು. ಸೊ ಈ ಒಂದು ಸಂತರ ಮೇಲೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೈತ್ರೇಯಿ ಪುಷ್ಪ ಅವರ ಯಾವ ಕ್ಷೇತ್ರದ ಕೊಡುಗೆಗಾಗಿ ಇಫ್ಕೋ ಸಾಹಿತ್ಯ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ? ಸರಿನಾ? ಸೊ ಇಲ್ಲಿ ಹೆಸರೇನಿದೆ, ಏನು ಸಾಹಿತ್ಯ ಅಂತ ಇದೆ. ಓಕೆ, ಸಾಹಿತ್ಯ ಸಮ್ಮಾನ್ ಅಂದರೆ ಅವರು ಸಾಹಿತ್ಯಕ್ಕೆ ಸಂಬಂಧಿಸಿರಬೇಕಲ್ವಾ. ಸೊ ಈ ಒಂದು ಸಾಹಿತ್ಯಕ್ಕೆ ಅವರು ಸಂಬಂಧಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದೇ ಭಾರತ್ ಸ್ಲೀಪರ್ ರೈಲಿನ ವಿಶೇಷತೆ ಏನು ಅಂತ ಕೇಳಿದಾನೆ. ಸೊ ಇದು ಏನಾಗಿದೆ ಹೇಳ್ಬೋದಾ? ಏನಾಗಿದೆ? ಇದು ರಾತ್ರಿ ಪ್ರಯಾಣದ ಸೌಲಭ್ಯವನ್ನು ನೀಡುತ್ತದೆ. ಓಕೆ, ಮೀನ್ಸ್ ಇದು ನಾವು ಮಲ್ಕೊಂಡು ಇದರಲ್ಲಿ ನಾವು ಪ್ರಯಾಣ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಉಸ್ಮಾನ್ ಖ್ವಾಜಾ ಅವರು ಯಾವ ರೀತಿಯ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬೆಂಗಳೂರಲ್ಲಿ ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಕ್ರೀಡಾಕೂಟ ಯಾವುದು ಅಂತ ಕೇಳಿದ್ರೆ 44ನೇ ಜೂನಿಯರ್ ನ್ಯಾಷನಲ್ ಖೋ ಖೋ ಚಾಂಪಿಯನ್ಶಿಪ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ IAF ಟ್ರೈನಿಂಗ್ ಕಮಾಂಡ್ನ ಕೇಂದ್ರ ಕಚೇರಿ ಯಾವ ವಿಭಾಗಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ ಅಂತ ಕೇಳಿದ್ರೆ ಈ ಒಂದು ತರಬೇತಿಗೆ ಇದು ಸಂಬಂಧಿಸಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೌತ್ ವೆಸ್ಟರ್ನ್ ಕಮಾಂಡ್ನ ನೂತನ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ, ಓಕೆ, ಯಾವುದು? ಈ ಒಂದು ಸೌತ್ ವೆಸ್ಟರ್ನ ದಕ್ಷಿಣ ಪಶ್ಚಿಮ ಮೀನ್ಸ್ ಯಾವ್ದು ಹೇಳ್ತೀವಿ? ನೈಋತ್ಯ ಅಂತ ಹೇಳ್ತೀವಿ ಅಲ್ವಾ. ಸೊ ಅದರ ಒಂದು
ನೂತನ ಮುಖ್ಯಸ್ಥರು ಯಾರು ಅಂತ ಯಾರಿದ್ದಾರೆ? ಈ ತೇಜೇಂದರ್ ಸಿಂಗ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಮೆಜಾನ್ ನೊಣಗಳಿಗೆ ಕಾನೂನು ಹಕ್ಕು ನೀಡಲು ಮುಖ್ಯ ಕಾರಣವೇನಿರಬಹುದು ಅಂತ ಕೇಳಿದಾನೆ ಸರ್ನಾ. ಸೊ ಏನಿರಬಹುದು ಇದು ಏನು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ, ಈ ಒಂದು ಪರಿಸರ ಸಂರಕ್ಷಣೆ ಮತ್ತು ಜೈವಿಕ ವೈವಿಧ್ಯತೆಯನ್ನು ಕಾಪಾಡಲು ಈ ಜೇನುನೊಣಗಳಿಗೆ ಕಾನೂನು ಹಕ್ಕನ್ನು ನೀಡಿ ಕೊಟ್ಟಿದ್ದಾರೆ. ಓಕೆ, ಯಾವ ದೇಶ? ಪೆರು ದೇಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪೆರು ದೇಶ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಆ್ಯಂಡ್ ಈ ಒಂದು ಕ್ಲಾಸಿನ ಕ್ವಶನ್, ಈ ಒಂದು ಹೋಮ್ವರ್ಕ್ ಕ್ವಶನ್ ಏನು ಅಂತ ನೋಡೋದಾದ್ರೆ, ಬಲ್ಗೇರಿಯಾವು ಯೂರೋ ಅಳವಡಿಸಿಕೊಂಡ ನಂತರ ಯೂರೋ ವಲಯದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಆಗಿದೆ ಅಂತ ಕೇಳಿದಾನೆ. ಓಕೆ, ಸೊ ಇದಕ್ಕೆ ಆನ್ಸರ್ ಮಾಡಬಹುದಾ? ಓಕೆ, ಇದನ್ನು ನೀವು ಹೋಮ್ವರ್ಕ್ ಅಂತ ತಗೊಳ್ಳಿ. ಸೊ ಇದಕ್ಕೆ ನೀವು ಕಾಮೆಂಟ್ನ ಮಾಡಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ಜನವರಿ 4 ಕಂಡುಬರ್ತಕ್ಕಂಥ ಪ್ರಚಲಿತ ಘಟನೆಗಳ ಕರೆಂಟ್ ಅಫೇರ್ಸ್ ಪ್ರಶ್ನೆಯ ಒಂದು ಶಾರ್ಟ್ ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.